ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆನ್ನೆದೇ ಕಂಟಿನ್ಯೂಷನ್ ಆಗಿದ್ದು. ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಅಂದನ ಅಲ್ಲಿಗೆ ಬಂದಿದ್ವಿ. ನೋಡಿ, ಇಲ್ಲಿ ಫಾದರ್ಸ್ ಎಲ್ಲ ಬರ್ತಾಯಿದ್ದಾರೆ, ಅವನ್ನೆಲ್ಲ ವೆಲ್ಕಮ್ ಮಾಡ್ತಾಯಿದ್ದಾರೆ. ಇವಾಗ ಫಾದರ್ಸ್ ಎಲ್ಲ ಬಂದರು, ಅವ್ರನ್ನೆಲ್ಲ ವೆಲ್ಕಮ್ ಮಾಡಿದ್ದು ಆಯಿತು. ನೋಡಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ ಅಂತ. ಮತ್ತು ಇಲ್ಲಿ ಬಂದ್ಬಿಟ್ಟು ಪೇರೆಂಟ್ಸಿಗೆಲ್ಲ ಪ್ರೈಸ್ ಕೊಡ್ತಾರೆ. ಯಾಕೆ ಅಂದರೆ ಸ್ಕೂಲು ಪೇರೆಂಟ್ಸ್ ಮೀಟಿಂಗ್ ಇರುತ್ತಲ್ಲ, ಮತ್ತು ಪೇರೆಂಟ್ಸ್ ಮೀಟಿಂಗಿನ ದಿನವೇ ಪೇರೆಂಟ್ಸಿಂಗ್ ಸ್ಪೋರ್ಟ್ಸು ಇರುತ್ತೆ. ಅದರಲ್ಲಿ ಪೇರೆಂಟ್ಸ್ಗಳು ಬಂದ್ಬಿಟ್ಟು ಆಟ ಆಡಬೇಕು. ಆಟ ಆಡಿ ಯಾರೆಲ್ಲಿ ಗೆದ್ದಿರ್ತಾರೆ ಅವರಿಗೆಲ್ಲ ಪ್ರೈಸ್ನ ಆ್ಯನ್ಯುವಲ್ ಡೇ ದಿನ ಕೊಡ್ತಾರೆ. ಹಂಗೆ ಎಲ್ಲರಿಗೂ ಪ್ರೈಸ್ ಕೊಟ್ಟಿದ್ರು. ಯಾರ್ಯಾರು ಗೆದ್ದಿದ್ದಾರೆ ಫಸ್ಟು ಸೆಕೆಂಡ್ ಬಂದವರಿಗೆ ಎಲ್ಲರಿಗೂ ಪ್ರೈಸ್ ಕೊಟ್ಟಿದ್ದರು. ಆಮೇಲೆ ಇದು ಬಂದ್ಬಿಟ್ಟು ಈ ಹುಡುಗಿ ಹೋದ ಸಲ SSC ಬ್ಯಾಚಲ್ಲಿ ಫಸ್ಟ್ ಬಂದಿದ್ದು. ಹಾಗಾಗಿ ಈ ಹುಡುಗಿನ ಕರೆದ್ಬಿಟ್ಟು ಸನ್ಮಾನ ಮಾಡ್ತಾಯಿದ್ದಾರೆ. ಇದು ಹೋದ ಸಲನೇ ಫಸ್ಟ್ನೇ ಬ್ಯಾಚ್ ಹೋಗಿರೋದು. ಇದು ನಾವು ಈ ಶಾಲೆಯಲ್ಲಿ ಹೋದ ಸಲನೇ SSCದು ಫಸ್ಟ್ನೇ ಬ್ಯಾಚ್ ಹೋಗಿರೋದು. ಅಲ್ಲಿವರೆಗೂ ಬರೀ ಪ್ರೈಮರಿ ಸ್ಕೂಲ್ ಅಷ್ಟೇ ಇದ್ದಿದ್ದು, ಮಿಡ್ಲ್ ಸ್ಕೂಲ್ 7th ಅಷ್ಟೇ ಇದ್ದಿದ್ದು. ಹೋದ ವರ್ಷ ಹೈಸ್ಕೂಲ್ನೂ ಮಾಡಿದ್ದಾರೆ, ಈಗ 10th ಇದೆ. ಹೋದ ವರ್ಷ ಫಸ್ಟ್ನೇ ಬ್ಯಾಚ್ ಹೋಗಿತ್ತಲ್ಲ, ಆ ಫಸ್ಟ್ನೇ ಬ್ಯಾಚಲ್ಲಿ ಈ ಹುಡುಗಿನೇ ಫಸ್ಟ್ ಬಂದಿರೋದು. ಆ ಫಸ್ಟ್ನೇ ಬ್ಯಾಚಲ್ಲೇ ಇಡೀ ತಾಲೂಕಿಗೆ ಫಸ್ಟ್ ಬಂದಿರೋದು ನಮ್ಮ ಈ ಸ್ಕೂಲು. ಈ ಹುಡುಗಿ ತಾಲೂಕಿಗೆ ಫಸ್ಟ್ ಬಂದಿದ್ದಾಳೆ. 625ಕ್ಕೆ 621 ಅಂಕ ತಗೊಂಡು ಫಸ್ಟ್ ಬಂದಿದ್ದಾರೆ. ಹಂಗಾಗಿ ಈ ಹುಡುಗಿನ ಕರೆಸ್ಬಿಟ್ಟು ಇಲ್ಲಿ ಸನ್ಮಾನ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿದರೆ ಮುಂದೆ ನೆಕ್ಸ್ಟ್ SSC ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗುತ್ತೆ, ಒಂದು ಚೆನ್ನಾಗಿರುತ್ತೆ. ಮತ್ತು ಇವಾಗ ನೆಕ್ಸ್ಟ್ ಬರೋ ಮಕ್ಕಳಿಗೂ ಅಷ್ಟೇ. ಈಗ ನೆಕ್ಸ್ಟ್ ಬ್ಯಾಚ್ ಇವಾಗೇನು SSC ಇದೆಯಲ್ಲ, ಸೆಕೆಂಡ್ನೇ ಬ್ಯಾಚು, ಆ ಬ್ಯಾಚವ್ರನ್ನೂ ಈ ಥರ ಫುಲ್ಲು ಈ ಥರ ನಿಲ್ಲಿಸ್ಬಿಟ್ಟು ಸ್ಟೇಜ್ ಮೇಲೆ ಅವರಿಗೋಸ್ಕರ ಪ್ರೇ ಮಾಡ್ಕೊತಾರೆ. ಎಲ್ಲಾದರೂ ಚೆನ್ನಾಗಿ ಬರೀಲಿ, ಚೆನ್ನಾಗಿ ಎಕ್ಸಾಮ್ ಪಾಸ್ ಆಗಲಿ ಅಂತ. ಎಲ್ಲರಿಗೂ ನಾವೆಲ್ಲ ಹೋಗಿರ್ತೀವಲ್ಲ, ಮೊಬೈಲೆಲ್ಲ ಟಾರ್ಚ್ ಆನ್ ಮಾಡಿರಿ, ನೀವೆಲ್ಲ ಆನ್ ಮಾಡಿಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಆ ಫಾದರ್ಸ್ ಇರ್ತಾರಲ್ಲ, ಫಾದರ್ಸು ಅವರಿಗೆ ಪ್ರೇ ಮಾಡ್ಕೊತಾರೆ. ಚೆನ್ನಾಗಿ ಬರೀರಿ, ನೀವು ಚೆನ್ನಾಗಿ ಎಲ್ಲರಂತೆ ಚೆನ್ನಾಗಿ ಪಾಸ್ ಆಗಿ ಅಂತ ಅವರೆಲ್ಲ ಪ್ರೇ ಮಾಡ್ತಾರೆ. ಹೋದ ಸಲನೂ ಇದೇ ಥರನೇ ಪ್ರೇ ಮಾಡಿದರು ಆ ಮಕ್ಕಳಿಗೆ. ವರ್ಷ ಇದೇ ಥರನೇ ಪ್ರೇ ಮಾಡ್ಕೊತ ಹೋಗ್ತಾರೆ ಮಕ್ಕಳಿಗೆಲ್ಲ ಚೆನ್ನಾಗಿ ಬರೀಲಿ ಅಂತ. ಆಮೇಲೆ ಅದೆಲ್ಲ ಮುಗೀತು, ಭಾಷಣ ಎಲ್ಲ ಮುಗೀತು. ಅದಾದಮೇಲೆ ಇವಾಗ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗೇ ಭರತನಾಟ್ಯದಿಂದ ವೆಲ್ಕಮ್ ಸಾಂಗ್ ಮಾಡ್ತಾಯಿದ್ದಾರೆ, ಅದು ದೊಡ್ಡ ಮಕ್ಕಳು. ಆಮೇಲೆ ಇಲ್ಲಿ ಚಿಕ್ಕ ಮಕ್ಕಳದು ಡ್ಯಾನ್ಸ್ ನಡೀತಾ ಇದೆ. ಏನೇ ಹೇಳಿ, ದೊಡ್ಡ ಮಕ್ಕಳಿಗಿಂತ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡಿದ್ರೆ ತುಂಬ ಖುಷಿ ಇರುತ್ತೆ. ಯಾಕಂದರೆ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾರಲ್ವ, ಅದು ಯಾವ ಥರನೇ ಆಟ ಆಡಲಿ, ಮಕ್ಕಳದು ಹೆಂಗೆ ಕುಣಿಲಿ, ಅವು ಒಂಥರ ಏನೋ ಒಂಥರ ಖುಷಿ. ಇಲ್ಲಿ ನೋಡಿ, ಇದು ನನ್ನ ಮಗಳು, ಇಲ್ಲೇ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಮಗಳದು ಡ್ಯಾನ್ಸ್, ಇದು ಪ್ರೋಗ್ರಾಮ್, ಇದು ಡ್ಯಾನ್ಸು. ಮಕ್ಕಳು ಕುಣಿಯೋದೇ ಒಂಥರ ನೋಡೋದಕ್ಕೆ ಚೆಂದ, ಒಂಥರ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ನೆಲ್ಲ ನೆನ್ಪಿಟ್ಕೊಂಡು ಸ್ಟೇಜ್ ಮೇಲೆ ಭಯ ಇಲ್ದಂಗೆ ಅಷ್ಟು ಜನಗಳ ಮುಂದೆ ಡ್ಯಾನ್ಸ್ ಮಾಡ್ತಾರಲ್ಲ, ಕುಣಿತಾರಲ್ಲ, ಅದಕ್ಕೆ ಗ್ರೇಟ್ ಅನ್ನಬೇಕು ಮಕ್ಕಳಿಗೆ. ಚಿಕ್ಕ ಮಕ್ಕಳು ಅಷ್ಟೇ, LKG ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಅಂದರೆ ಆ ಮಕ್ಕಳು ಕುಣಿಯೋದು ನೋಡೋದೇ ಚೆಂದ. ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಎಲ್ಲ ಆಗಿತ್ತು. ಡ್ಯಾನ್ಸ್ ಎಲ್ಲ ಆದಮೇಲೆ ನಾವು ನಮ್ಮ ಹತ್ರನೇ ಕರ್ಕೊಂಬರ್ತೀವಿ. ಸರ್ಗಳು ಏನಿರ್ತಾರೆ ಅವ್ರವ್ರ ಮಕ್ಕಳನ್ನ ಡ್ಯಾನ್ಸ್ ಆದಮೇಲೆ ಅವ್ರವ್ರ ಪೇರೆಂಟ್ಸ್ ಹತ್ರ ಅವ್ರನ್ನ ತಲುಪಿಸ್ಬಿಡ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ಈಗ ನೆಕ್ಸ್ಟ್ ನನ್ನ ಮಗಳು, ದೊಡ್ಡ ಮಗಳದು ಸ್ಟಾರ್ಟ್ ಆಯಿತು. ದೊಡ್ಡ ಮಗಳದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಅವಳು 3ನೇ ಕ್ಲಾಸ್ ಅಲ್ವಾ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ LKGಯಿಂದ ಕಂಟಿನ್ಯೂಸ್ ಸೀರಿಯಲ್ ಇದರಲ್ಲಿ ಪ್ರಕಾರ ಮಾಡಿಸ್ಕೊಂಬಂದರೆ ಅವ್ರವ್ರ ಡ್ಯಾನ್ಸ್ ಆದಮೇಲೆ ಮಕ್ಕಳನ್ನ ಏನು ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಮಕ್ಕಳು ಮಲ್ಕೊಂತಾರೆ ಅನ್ನೋ ಕಾರಣ ಕರ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಫಸ್ಟ್ LKGದು, ಆಮೇಲೆ 4ನೇ ಕ್ಲಾಸು, 3ನೇ ಕ್ಲಾಸು, ಈ ಥರ ಮಧ್ಯ ಮಕ್ಕಳನ್ನ ಡ್ಯಾನ್ಸ್ ಹಾಕ್ಬಿಟ್ಟು ಮಾಡಿಸ್ತಾರೆ. ನನ್ನ ಮಗಳದ್ದು ಸ್ವಲ್ಪ ಲೇಟೇ ಆಯಿತು, ಒಂದು 9 ಗಂಟೆ ಏನೋ ಆಗಿತ್ತು, 9:30 ಏನೋ ಆಗಿತ್ತು ಅವಳು ಡ್ಯಾನ್ಸ್ ಆಗೋತ್ತಿಗೆ. ನಾವು ಅಷ್ಟೇ, ಅವಳು ಡ್ಯಾನ್ಸ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ನಾವು ಬಂದುಬಿಡ್ತೀವಿ. ಯಾಕಂದರೆ ಮಕ್ಕಳು ಇರಲ್ಲ ಜಾಸ್ತಿ ಹೊತ್ತು, ಚಳಿ ಬೇರೆ ಜಾಸ್ತಿ. ಆಮೇಲೆ ಊಟ ಮಾಡಬೇಕು, ಮಧ್ಯಾಹ್ನ ಊಟ ಕೊಟ್ಟು ಕಳಿಸಿರ್ತೀವಿ, ಊಟ ಮಾಡಿರ್ತಾರೆ, ಮತ್ತು ಸಂಜೆ ಟೈಮ್ ಆಗಿಬಿಡುತ್ತಲ್ಲ, ಮತ್ತು ಹೊಟ್ಟೆ ಹಸ್ಕೊಂತಿರ್ತಾರೆ, ಮತ್ತು ಮಲಕ್ಕಣಕ್ಕೆ ಇದು ಮಾಡ್ತಿರ್ತಾರೆ ಮಕ್ಕಳಲ್ವ. ಹಂಗಾಗಿ ನಾವು ಅಷ್ಟೇ ಮಗಳು ಡ್ಯಾನ್ಸ್ ಮುಗಿಸ್ಕೊಂಬಂದ್ಬಿಟ್ಟು ಸೀದಾ ಮನೆಗೆ ಕರ್ಕೊಂಬರ್ತೀವಿ. ಜಾಸ್ತಿ ಹೊತ್ತು ನಾವು ಇರೋಕ್ಕೆ ಹೋಗಲ್ಲ. ದೊಡ್ಡವರಾದರೆ ಇರ್ಬೋದು, ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಇರೋಕ್ಕಾಗಲ್ಲ. ಆಮೇಲೆ ಅವಳು ಅಷ್ಟೇ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಸೀದಾ ನಮ್ಮ ಹತ್ರನೇ ಬಂದಳು.
ಇವಳು ಎಲ್ಲ ಸೀದಾ ಕರ್ಕೊಂಬಂದು ಬಿಟ್ಟು ಹೋದರು ಅವ್ರ ಸರ್ಗಳು. ಯಾಕಂದರೆ ಮಕ್ಕಳು ಅಲ್ಲೇ ಡ್ಯಾನ್ಸ್ ಎಲ್ಲ ಆದಮೇಲೆ ಅಲ್ಲೇ ಕೂರಿಸ್ಬೋದು ಮುಂದ್ಗಡೆ. ಬಟ್ ಕೆಲವೊಂದು ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಡ್ಯಾನ್ಸ್ ಇರೋವರೆಗೂ ಸ್ವಲ್ಪ ಆರಾಮಾಗಿರ್ತಾರೆ. ಆಮೇಲೆ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅವ್ರವ್ರ ಪೇರೆಂಟ್ಸ್ ಹತ್ರ ಅವ್ರನ್ನ ತಲುಪಿಸ್ಬಿಡ್ತಾರೆ. ನೋಡಿ, ನಾನು ಇಬ್ಬರು ಮಕ್ಕಳದು ಡ್ಯಾನ್ಸ್ ಆಗಿತ್ತು ಆಲ್ರೆಡಿ, ಇಬ್ಬರೂ ಬಂದಿದ್ದರು. ಇವಳಲ್ಲೇ ನನ್ನ ಚಿಕ್ಕ ಮಗಳಲ್ಲೇ ಆಗ್ಲಿಸ್ತಾ ಇದ್ಲು, ಒಳ್ಳೆ ಊಟ ಹೊಟ್ಟೆ ಹಸಿತೈತೆ ಮನೆಗೆ ಹೋಗೋಣ ಅಂತ ಇದು ಮಾಡ್ತಿದ್ಲು. ಸರಿ ಆಯಿತು, ಇನ್ನೇನು ಇಬ್ಬರದು ಡ್ಯಾನ್ಸ್ ಆಯ್ತಲ್ಲ, ಸರಿ ಆಯಿತು ಮನೆಗೆ ಹೋಗೋಣ ಅಂತ ಇವಾಗ ಹೊರಗಡೆ ಬಂದು ನಿಂತಿದ್ದೀವಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ, ಬರ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ಕೊಡಿಸು ಅಂತ ಅಲ್ಲಿ ಚಂದ್ರಣ್ಣ ಅಂತೈತೆ ಆ ಅಣ್ಣಂಗೆ ಅವಳು ಹಿಂಸೆ ಮಾಡ್ತಾಯಿದ್ಲು. ನಮ್ಮ ಮನೆ ಪಕ್ಕದ ಮನೆದೆ ಅವಣ್ಣ, ಇವಳು ಡ್ಯಾನ್ಸ್ ನೋಡೋಕ್ಕೆ ಅಂತಲೇ ಬಂದಿದ್ದರು. ಐಸ್ ಕ್ರೀಮ್ ಕೊಡಿಸು ಅಂತ ಇದು ಆಲ್ರೆಡಿ ಅಲ್ಲಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಬಂದು ನಮ್ಮ ಹತ್ರ ಕುತ್ಕೊಂಡಿದ್ಲಲ್ಲ, ಅಲ್ಲಿ ಆಲ್ರೆಡಿ ಐಸ್ ಕ್ರೀಮ್ ತಿಂದಿದ್ಲು. ಆದರೂ ಮತ್ತೆ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಾ ಇದ್ದಾಳೆ. ಸಾಕಾಗಿಲ್ಲ ನಮ್ಮ ಮನೆಯವ್ರು ಬಂದರು, ವೆಯ್ಟ್ ಮಾಡ್ತಿದ್ವಲ್ಲ, ನಮ್ಮ ಮನೆಯವ್ರು ಬಂದರು. ಅಷ್ಟೊತ್ತಿಗೆ ಅವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟು ನಾನು ಐಸ್ ಕ್ರೀಮ್ ತಗೊತೀನಿ, ದುಡ್ಡು ಕೊಡು ಅಂತ ಹೇಳಿ ದುಡ್ಡು ಇಸ್ಕೊಂತ ಐಸ್ ಕ್ರೀಮ್ ತಗೊತಾ ಇದ್ದೀನಿ. ಅವರು ಸಾಕಾಗಿಲ್ವಾ ಇನ್ನೂ ಎಷ್ಟು ತಿನ್ನಬೇಕು ಅಂತಿದ್ರು. ನಾನು ತಿಂದಿಲ್ಲ, ಮಕ್ಕಳಷ್ಟೇ ತಿಂದಿರೋದು ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಐಸ್ ಕ್ರೀಮ್ ತೊಗೊಂಡು ಇವಾಗ ಸೀದಾ ಮನೆ ಹತ್ರ ಹೋಗ್ತಿದ್ವಿ. ಫುಲ್ ಸಿಕ್ಕಾಪಟ್ಟೆ ಚಳಿ ಅಂದರೆ ಬೈಕಲ್ಲಂತೂ ಹೋಗೋಕ್ಕಾಗೋದೇ ಇಲ್ಲ. ಪಾಪ ನನ್ನ ಮಗಳು ಹೆಂಗೆ ಕೂತ್ಕೊಂಡಾಳ ಏನೋ ಗೊತ್ತಿಲ್ಲ. ಫಸ್ಟು ನನ್ನ ತಂಗಿ ಫಸ್ಟು ಮುಂದೆ ಹೋಗ್ಬಿಟ್ರು. ಇವಾಗ ನಾನು ನನ್ನ ಮಗಳು ಹಿಂದೆ ಹೋಗ್ತಾಯಿದ್ವಿ. ಆ ಬೈಕಲ್ಲಿ ಆ ಐಸ್ ಕ್ರೀಮ್ ಇಟ್ಕೊಂಡು ಬರೋತ್ತಿಗೆ ನನಗಂತೂ ಸಾಕಾಗೋಯ್ತು. ಈ ಕಡೆ ನನ್ನ ಮಗಳನ್ನ ಬೇರೆ ಇಟ್ಕೋಬೇಕು, ಈ ಕಡೆ ಐಸ್ ಕ್ರೀಮ್ ಬೇರೆ ಇಟ್ಕೋಬೇಕು. ಯಪ್ಪ ದೇವರೇ ಬೇಡ ನನಗೆ ಆ ಚಳಿಲಿ. ನಿಧಾನ ಹೋಗು. ಆಚೆ ಬಂದ್ಬಿಟ್ಟಿದೆ ಆ ಗಾಳಿಗೆ. ಅಯ್ಯೋ ದೇವ್ರೆ. ಮತ್ತು ಮನೆಗೆಲ್ಲ ಸೀದಾ ಬಂದ್ಬಿಟ್ಟು ಇವಾಗ ನೋಡಿ ಚಪಾತಿ ಇತ್ತು, ಮಧ್ಯಾಹ್ನ ಮಾಡಿರೋದಂತೂ ಇವಾಗ ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಹೊಟ್ಟೆ ಹಸಿತ್ತಲ್ಲ, ಮಕ್ಕಳೆಲ್ಲ ಹೊಟ್ಟೆ ಹಸಿತೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ಸ್ವಲ್ಪ ಚಟ್ನಿ ಮಾಡಿಬಿಡೋಣ ಅಂತ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ 10:30 ಏನೋ ಟೈಮ್ ಆಗಿಟ್ಟಿತ್ತು, ಆಲ್ರೆಡಿ 11 ಗಂಟೆ ಏನೋ ಆಗ್ತಾ ಬರ್ತಾ ಇತ್ತು. ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಅಪ್ಪಂದು ನಾಳೆ ಬರ್ತಡೇ ಇತ್ತು, ಹಂಗಾಗಿ ಮಕ್ಳ ಕೈಲಿ ವಿಶ್ ಮಾಡಿಸ್ತಾಯಿದ್ದೆ. ಟೈಮ್ ಆಗಿತ್ತಲ್ಲ ಇನ್ನೇನು, ಅದಕ್ಕೆ ಅಡ್ವಾನ್ಸ್ ವಿಶ್ ಮಾಡಿಸ್ತಾಯಿದ್ದೆ ಮಕ್ಳ ಕೈಲಿ. ಅವರು ವಿಶ್ ಮಾಡ್ತಾಯಿದ್ರು. ಮಧ್ಯಾಹ್ನ ಮಾಡಿದ್ದು ಚಪಾತಿ ಬೇರೆ ಇತ್ತಲ್ಲ, ಅದಕ್ಕೆ ಬೇಬಿಗೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ಕಡಲೆ ಬೀಜ ಎಲ್ಲ ಹುರ್ಕೊತಾ ಇದ್ದೀನಿ. ಕಾಯಿ ಏನು ಇರಲಿಲ್ಲ, ಎಲ್ಲ ನಾನು ಹೆಂಗೆ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದೆ. ನಾನು ಏನು ಕೆಲಸ ಮಾಡಿರಲಿಲ್ಲ. ಇವಾಗೇನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಬಿಟ್ಟು ಹಂಗೆ ಸುಮ್ಮನೆ ಮಲ್ಕೊಂಬಿಟ್ವಿ. ಎಲ್ಲ ಚಟ್ನಿ ಮಾಡ್ಕೊಂಡು ತಿಂದ್ಬಿಟ್ಟು ಹಂಗೆ ಮಲ್ಕೊಂಬಿಟ್ವಿ. ಕಾಯಿ ಏನೂ ಇರಲಿಲ್ಲ. ಕಾಯಿ ಇವಾಗ ಸುಲ್ಕೊಂಡು ಕೂತ್ಕೊಂಡಷ್ಟು ನನಗೆ ಟೈಮ್ ಇರಲಿಲ್ಲ, ಪೇಷನ್ಸು ಇರಲಿಲ್ಲ. ಹಂಗಾಗಿ ಸ್ವಲ್ಪ ಕಾಯಿತು, ಅದಕ್ಕೆ ಕಡಲೆ ಮತ್ತು ಕಡಲೆ ಬೀಜನ ಎಲ್ಲ ಹಾಕ್ಬಿಟ್ಟು ಚಟ್ನಿ ಹಾಕಿ ಚಟ್ನಿ ರುಬ್ಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟೆ ತಿನ್ನೋದಕ್ಕೆ ಅಂತ. ಮತ್ತು ನಾವು ತಿಂದ್ವಿ. ಇಲ್ಲಿ ನೋಡಿ ನನ್ನ ಮಗಳು ಅವ್ರ ಆಂಟಿದು ವಾಲೆ ಹಾಕ್ಕೊಂಡು ಕುಣಿತಾ ಇದ್ದಾಳೆ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡಿ.